ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಯೂಸ್ಫುಲ್ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕನೂ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ. ನಾನಿವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡು ಚಿಕನ್ ತಗೊಬಂದಿದ್ರು, ಅದನ್ನು ಸ್ವಲ್ಪ ಫ್ರೈ ಥರ ಮಾಡ್ಕೊತಾ ಇದ್ದೀನಿ. ಸಾಂಬಾರೇನು ಮಾಡ್ತಾ ಇಲ್ಲ, ಫ್ರೈ ಥರ ಮಾಡಿಕೊಂಡು ಅಕ್ಕಿ ರೊಟ್ಟಿ ಹಾಕೊಳ್ಳೋಣ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಕ್ಕಿ ರೊಟ್ಟಿ ಹಾಕೋತಾ ಇದ್ದೀನಿ. ನಾವು ಹೌಸ್ ವೈಫು ಒಂದು ಸ್ಟ್ರಾಂಗ್ ಆಗಬೇಕು, ಒಂದು ಸ್ಟ್ರಾಂಗ್ ಆಗಿ ಲೈಫ್ನ ಲೀಡ್ ಮಾಡಬೇಕು ಅಂತ ಅಂದರೆ ಒಂದಿಷ್ಟು ಪಾಯಿಂಟ್ಸ್ನ ತಿಳ್ಕೊಬೇಕು. ಅದರಲ್ಲಿ ಮೊದಲನೇದಾಗಿ ಏನು ಅಂತ ಅಂದರೆ ಮೊದಲು ನಾವು ಕಾನ್ಫಿಡೆಂಟಾಗಿ ಮಾತಾಡೋದನ್ನು ಕಲ್ತ್ಕೋಬೇಕು. ಇವಾಗ ಆಪೋಸಿಟ್ ನಮ್ಮ ಮುಂದೆ ಯಾರೋ ಇದ್ದಾರೆ ಮಾತಾಡ್ತಿದ್ದಾರೆ ಅಂದಾಗ ತುಂಬ ಎದುರುಕೊಳ್ಳೋದಾಗಿರ್ಬೋದು, ಒಂದು ಧೈರ್ಯ ಇಲ್ಲದೇ ಮಾತಾಡೋದಾಗಿರ್ಬೋದು, ಅಯ್ಯೋ ಏನು ಅನ್ಕೋಬಿಡ್ತಾರೆ ನಾನು ಮಾತಾಡಿದ್ರೆ ಅನ್ನೋ ರೀತಿ ಫೀಲ್ ಮಾಡೋದಾಗಿರ್ಬೋದು. ಇದನ್ನೆಲ್ಲನ ಬಿಟ್ಟು ನಮಗೇನು ಅನಿಸುತ್ತೋ ಅದನ್ನು ಕರೆಕ್ಟ್ ಪಾಯಿಂಟಾಗಿ ಮಾತಾಡೋದಾಗಿರ್ಬೋದು. ಇದಂತೂ ತುಂಬಾ ಇಂಪಾರ್ಟೆಂಟು. ಫಸ್ಟು ನಮಗೆ ಧೈರ್ಯನೇ ಇಲ್ಲ ಅಂದರೆ ಬೇರೆ ನಾವು ಸ್ಟ್ರಾಂಗ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಮೊದಲನೇದಾಗಿ ಅಂದರೆ ಯಾರೇ ಇರಲಿ ಯಾರಿಲ್ಲ ಅನ್ನಲಿ ಕೂಡ ನಾವು ಧೈರ್ಯವಾಗಿ ಒಂದು ಮಾತಾಡೋದನ್ನು ಕಲ್ತ್ಕೊಂಡ್ರೆ ಆದಷ್ಟು ನಾವು ಸ್ಟ್ರಾಂಗ್ ಆಗಲಿಕ್ಕೆ ಇದು ಕೂಡ ಹೆಲ್ಪ್ ಮಾಡುತ್ತೆ. ಮೊದಲನೇದಾಗಿ ಕಾನ್ಫಿಡೆಂಟಾಗಿ ಮಾತಾಡೋದನ್ನು ಕಲ್ತ್ಕೋಬೇಕು. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ನಾನು ಆಗಲ್ಲ, ನಾನು ಆ ಕೆಲಸ ಮಾಡಲ್ಲ, ನಾನು ಈ ಕೆಲಸ ಮಾಡಲ್ಲ ಅನ್ನೋದನ್ನು ಹೇಳಲಿಕ್ಕೆ ಹೋಗಬಾರ್ದು. ಆದಷ್ಟು ಇವಾಗ ತುಂಬ ಜನ ನಾನು ಆ ರೀತಿ ಇದ್ದೆ, ನಾನು ಈ ರೀತಿ ಇದ್ದೆ, ಆಫ್ಟರ್ ಮ್ಯಾರೇಜು ನಂಗೆ ಆ ಕೆಲಸ ಮಾಡೋದಕ್ಕಾಗಲ್ಲ, ಈ ಕೆಲಸ ಮಾಡೋದಕ್ಕಾಗಲ್ಲ ಅಂತ ನಾವು ಯಾವಾಗ ನೋ ಅಂತ ಹೇಳ್ಕೊತೀವಿ ಆವಾಗಲೇ ನಾವು ಆದಷ್ಟು ವೀಕ್ ಆಗಿಬಿಡ್ತೀವಿ. ಅಂತ ಅಂದರೆ ಏನೇ ಬಂದರೂ ಕೂಡ, ಏನೇ ಪ್ರಾಬ್ಲಮ್ ಬಂದರೂ ಕೂಡ ಫೇಸ್ ಮಾಡ್ತೀನಿ ಅನ್ನೋ ಧೈರ್ಯ ಇರೋದಿಲ್ಲ. ನನ್ನ ಜೀವನದಲ್ಲಿ ಏನೇ ಬಂದರೂ ಕೂಡ ಎಲ್ಲನೂ ಫೇಸ್ ಮಾಡಿಕೊಂಡು ಮುಂದೆ ಖುಷಿಯಾಗಿ ಹೋಗ್ತೀನಿ ಅನ್ನೋ ರೀತಿ ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ. ಅಂದರೆ ಆಗಲ್ಲ, ಅದಾಗಲ್ಲ, ಇದಾಗಲ್ಲ, ಈ ಕೆಲಸ ಮಾಡಬೇಕಾ ಅನ್ನೋದನ್ನು ಯೋಚನೆ ಮಾಡಿಬಿಟ್ರೆ ಅಯ್ಯೋ ಈ ರೀತಿ ಆಗೋಯ್ತಲ್ಲ ಅನ್ನೋ ರೀತಿ ತುಂಬ ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತೀವಿ. ಆದಷ್ಟು ನಾನು ಆಗಲ್ಲ ಅನ್ನೋದನ್ನು ಬಿಟ್ಟು ಏನೇ ಕೆಲಸ ಆದರೂ ಕೂಡ ಮಾಡ್ತೀನಿ ನಾನು ಅನ್ನೋ ಒಂದು ಧೈರ್ಯವಾಗಿ ಕೆಲಸನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಆವಾಗ ಒಂದು ಸ್ಟ್ರಾಂಗ್ ಆಗಲಿಕ್ಕೆ ಇದು ಕೂಡ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ ಬ್ಯಾಲೆನ್ಸ್ ಮಾಡೋದು. ನಾವು ಮನೇನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಿದ್ದೀವಿ, ಮಕ್ಕಳನ್ನಾಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ಅದ್ರ ಮಧ್ಯೆ ಮನೆ ಕೆಲಸಗಳಾಗಿರ್ಬೋದು, ಇದೆಲ್ಲ ಚೆನ್ನಾಗಿ ನಾವು ನಿಭಾಯಿಸ್ಕೊಂಡು ಹೋಗ್ತಿದ್ದೀವ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಇವಾಗೆಲ್ಲ ಕೆಲಸ ಮಾಡಿದ್ದೀವಿ, ನಾವು ಚೆನ್ನಾಗಿ ಮಾಡ್ತಿದ್ದೀವಿ ಅಂದಾಗ ಏನೋ ಒಂಥರ ಧೈರ್ಯ ಅಲ್ವಾ ನಮಗೇನೆ, ಇಲ್ಲ ನಾನೆಲ್ಲನೂ ನಿಭಾಯಿಸ್ಕೊಂಡು ಹೋಗುವಂಥ ಕೆಪಾಸಿಟಿ ನಮ್ಮಲ್ಲಿದೆ ಅನ್ನೋ ರೀತಿ ಒಂಥರ ಸ್ಟ್ರಾಂಗ್ ಮೈಂಡ್ ಸೆಟ್ಟಿಂದ ಯೋಚನೆ ಮಾಡ್ತೀವಿ. ಅದೇ ಯಾವುದಾದ್ರೂ ಕೆಲಸ ಮಾಡಲಿಕ್ಕಾಗ್ತಾಯಿಲ್ಲ, ಇನ್ನೂ ಬ್ಯಾಲೆನ್ಸ್ ಉಳ್ಕೊಬಿಟ್ಟಿದೆ, ಅದಾಗಿಲ್ಲ ಇದಾಗಿಲ್ಲ ಅಂದಾಗ ತುಂಬ ವೀಕ್ ಆಗಿಬಿಡ್ತೀವಿ. ಅದಕ್ಕೋಸ್ಕರ ಬ್ಯಾಲೆನ್ಸ್ ಯಾವ ರೀತಿ ಮಾಡ್ತೀವಿ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಇದು ಕೂಡ ನಾವು ತುಂಬಾ ಸ್ಟ್ರಾಂಗ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ಡಿಸಿಷನ್ ತಗೊಳ್ಳೋದು. ಇವಾಗ ಮನೆ ವಿಚಾರದಲ್ಲಾಗಿರ್ಬೋದು, ಮಕ್ಕಳು ವಿಚಾರದಲ್ಲಾಗಿರ್ಬೋದು, ಕರೆಕ್ಟಾಗಿ ಒಂದು ಒಳ್ಳೆ ಡಿಸಿಷನ್ ತಗೊಳ್ಳೋದಾಗಿರ್ಬೋದು, ಕರೆಕ್ಟ್ ಪಾಯಿಂಟ್ ಇಟ್ಕೊಂಡು ಸ್ಟ್ಯಾಂಡ್ನ ತಗೊಳ್ಳೋದಾಗಿರ್ಬೋದು, ನಾವೆಲ್ಲಿ ಚೆನ್ನಾಗಿ ಮಾತಾಡಬೇಕು ಅಲ್ಲಿ ಮಾತಾಡುವಂಥ ಸಿಚುವೇಶನ್ ಬಂದಾಗ ಮಾತಾಡೋದಾಗಿರ್ಬೋದು, ಇದೆಲ್ಲ ಮ್ಯಾಟರ್ ಆಗುತ್ತೆ. ನಾವು ತುಂಬಾ ಸ್ಟ್ರಾಂಗ್ ಆಗಲಿಕ್ಕೆ ಇದು ಕೂಡ ಹೆಲ್ಪ್ ಮಾಡುತ್ತೆ. ನಾವೆಲ್ಲೋ ಒಂದು ಡಿಸಿಷನ್ನ ಸರಿಯಾಗಿ ತಗೊಳ್ಳಿಲ್ಲ ಅಂದಾಗ ತುಂಬಾ ವೀಕ್ ಆಗಲಿಕ್ಕೆ ಆಗಿಬಿಡ್ತೀವಿ ಅಲ್ವಾ. ಅದನ್ನೇ ಯೋಚನೆ ಮಾಡಿಕೊಂಡು ಅಯ್ಯೋ ತಗೊಳ್ಳೋಕ್ಕಾಗಲಿಲ್ಲ ಅಂತ ಒಂದು ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತೀವಿ. ಆದಷ್ಟು ಯೋಚನೆ ಮಾಡಿಕೊಂಡು ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಿಕೊಂಡು ಒಂದು ಡಿಸಿಷನ್ನ ತಗೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದನೂ ಕೂಡ ನಾವು ತುಂಬಾ ಸ್ಟ್ರಾಂಗ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಇವಾಗ ಮನೇಲಿದ್ದೀವಿ, ಒಂದು ಹೌಸ್ ವೈಫ್ ಆಗಿದ್ದೀವಿ ಅಂದಾಗ ಆದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದು, ಮನೆಯವ್ರ ಬಗ್ಗೆ ಆದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟು. ನಮಗೇನು ಗೊತ್ತಿಲ್ಲ, ಫ್ಯಾಮಿಲಿಯವ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದಾಗ ನಮಗೇನು ಸರಿಯಾಗಿ ಮಾತಾಡೋದಕ್ಕಾಗೋದಿಲ್ಲ, ಯಾರಿಗೇನು ಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಅಲ್ವ. ನಾವು ಆದಷ್ಟು ಯಾರು ಹೆಂಗೆ ಯಾರ ಜೊತೆ ಯಾವ ರೀತಿ ಮಾತಾಡಬೇಕು, ಏನು ಇಷ್ಟ ಆಗುತ್ತೆ ಅನ್ನೋ ರೀತಿ ಮನೆ ವಿಚಾರದಲ್ಲಿ ಆದಷ್ಟು ಒಂದು ಇಂಟ್ರೆಸ್ಟ್ ತೋರಿಸೋದಾಗಿರ್ಬೋದು, ಮತ್ತು ಮನೆಯವ್ರ ಬಗ್ಗೆ ಒಂದು ಇಂಟ್ರೆಸ್ಟ್ ತೋರಿಸ್ಕೊಂಡು ತಿಳ್ಕೊಳ್ಳೋದಾಗಿರ್ಬೋದು, ಅದೆಲ್ಲ ಇವೆಷ್ಟು ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಾ. ನಾವೆಲ್ಲರೂ ಮಾತಾಡಬೇಕು ಅಂದಾಗ ಇವೆಲ್ಲ ನಮಗೆ ಒಂಥರ ಈಸಿಯಾಗಿ ನಾವು ಕರೆಕ್ಟಾಗಿ ಮಾತಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಕೂಡ ನಾವು ಸ್ಟ್ರಾಂಗ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಏನು ಅಂತ ಅಂದರೆ ಆರೋಗ್ಯದ ವಿಚಾರ. ಇದೆಲ್ರಿಗೂ ಗೊತ್ತಿರುತ್ತೆ ಅಲ್ವಾ. ನಾವು ಏನೇ ಮಾಡಬೇಕು ಅಂತ ಅಂದರೆ ಆದಷ್ಟು ನಾವು ತುಂಬಾ ಆರೋಗ್ಯವಾಗಿರಬೇಕು, ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿ ನೋಡ್ಕೋಬೇಕು. ಸ್ವಲ್ಪ ಏನಾದರೂ ಹುಷಾರಿಲ್ಲ ಅಂದಾಗ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋದಾಗಿರ್ಬೋದು, ಅಂದರೆ ಲೇಟ್ ಮಾಡ್ದೇ ತುಂಬ ಬೇಗನೆ ನಾವು ಅದ್ರ ಬಗ್ಗೆ ಗಮನ ಕೊಡೋದಾಗಿರ್ಬೋದು, ಹೆಲ್ತ್ ಬಗ್ಗೆ ನಾವು ಆದಷ್ಟು ಗಮನ ಕೊಡೋದಾಗಿರ್ಬೋದು, ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳೋದಾಗಿರ್ಬೋದು, ಇದ್ರ ಮಧ್ಯೆ ಒಳ್ಳೊಳ್ಳೆ ಊಟಗಳನ್ನ ಮಾಡೋದಾಗಿರ್ಬೋದು, ಆರೋಗ್ಯವಾಗಿರುವ ಊಟಗಳನ್ನ ತಿನ್ನೋದಾಗಿರ್ಬೋದು, ಇದೆಲ್ಲ ನಾವು ಕಾನ್ಸಂಟ್ರೇಷನ್ ಮಾಡ್ಕೊಂಡು ಹೋದರೆ ನಾವು
ತುಂಬಾ ಸ್ಟ್ರಾಂಗ್ ಆಗಿ ಲೈಫ್ನ ಲೀಡ್ ಮಾಡ್ಬೋದು. ನಾನಿವತ್ತು ಚಿಕನ್ ಫ್ರೈನ ಯಾವ ರೀತಿ ಮಾಡಿದೆ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಸಿಂಪಲಾಗಿ ಮಾಡ್ಕೋಬೋದು. ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ನಾವು ಮಸಾಲೆ ಐಟಮ್ಸು ಅಂದರೆ ಬಿರಿಯಾನಿಗೆಲ್ಲ ಹಾಕೋತೀವಲ್ವ, ಪಲಾವ್ ಎಲೆ, ಮರಾಠಿ ಮಗ್ಗು, ಶಾಯಿ ಜೀರಾ ಇದೆಲ್ಲನೂ ಆ್ಯಡ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದೆಲ್ಲ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕ್ಕೊಂಡು ನಾವು ಕಟ್ ಮಾಡ್ಕೊಂಡಿರುವಂಥ ಟೊಮ್ಯಾಟೊನು ಆ್ಯಡ್ ಮಾಡಿಕೊಂಡು ಇದಕ್ಕೆ ಸ್ಪೈಸಸ್ನ ಹಾಕ್ಕೋಬೇಕು. ಚಿಲ್ಲಿ ಪೌಡರು, ಕೊರಿಯಾಂಡರ್ ಪೌಡರು, ಧನಿಯಾ ಪೌಡರು, ಸ್ವಲ್ಪ ಗರಂ ಮಸಾಲ ಮತ್ತು ಅರಿಶಿನ ಪುಡಿ ಇದೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ನ ಮಾಡಿಕೊಂಡು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಿಕೊಂಡ್ರೆ ಅಂದರೆ ಥಿಕ್ನೆಸ್ ಬರಲಿ ಅಂತ ಅಷ್ಟೇ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋದು. ಮೊಸರನ್ನ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂಥ ಚಿಕನ್ ಫ್ರೈ ರೆಡಿ ಆಗಿಬಿಡುತ್ತೆ. ನಾನು ಇದನ್ನು ನಮ್ಮ ಅಮ್ಮ ಮಾಡ್ತಿದ್ರು ಊರಲ್ಲಿ, ಸಿಂಪಲಾಗಿ ಮಾಡಿಕೊಡ್ತಿದ್ರು, ತುಂಬಾ ಟೇಸ್ಟಿಯಾಗಿರ್ತಿತ್ತು. ನಾನು ಇವತ್ತು ಟ್ರೈ ಮಾಡೋಣ ನೋಡೋಣ ಅಂತ ಅಂದ್ಬಿಟ್ಟು ಇವತ್ತು ಮಾಡಿದ್ದೆ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಅದರಲ್ಲೂ ಅಕ್ಕಿ ರೊಟ್ಟಿಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಅದೆಲ್ಲ ಆದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುವಂಥ ಚಿಕನ್ ಫ್ರೈ ರೆಡಿಯಾಗಿಬಿಡುತ್ತೆ. ಅನ್ನಕ್ಕಾಗಿರ್ಬೋದು ಇದಕ್ಕೆಲ್ಲ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಅಕ್ಕಿ ರೊಟ್ಟಿ ಹಾಕ್ಕೊಳ್ಳೋಣ, ಕಾಂಬಿನೇಷನ್ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ಅಕ್ಕಿ ರೊಟ್ಟಿನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ ನಮ್ಮ ಮೇಲೆ ನಮ್ಗೆ ನಂಬಿಕೆ ಇರಬೇಕು, ಒಂದು ಸೆಲ್ಫ್ ಕಾನ್ಫಿಡೆಂಟ್ ಅನ್ನೋದಿರಬೇಕು. ಏನೇ ಪ್ರಾಬ್ಲಮ್ ಬಂದರೂ ಕೂಡ ಫೇಸ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇದ್ದಾಗ ನಮಗೇನೋ ಒಂಥರ ಅಲ್ಲೇ ಧೈರ್ಯ ಬರೋ ರೀತಿ ಆಗಿಬಿಡುತ್ತೆ. ಅಷ್ಟು ಎದುರುಕೊಳ್ಳಲ್ಲ, ನಾವು ಅಳೋದಿಲ್ಲ, ಯಾವುದಕ್ಕೂ ಅಳೋದಿಲ್ಲ, ಒಂದು ಎಮೋಷನಲಿ ವೀಕ್ ಕೂಡ ಆಗೋದಿಲ್ಲ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ತುಂಬ ಸ್ಟ್ರಾಂಗ್ ಆಗಲಿಕ್ಕೆ. ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆಯ ತನಕ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.